ಚಿಟಗುಪ್ಪ ಸೆಪ್ಟೆಂಬರ್ ಬೀದರ್ ಜಿಲ್ಲೆಯ ಚಿಟಗುಪ್ಪ ತಾಲೂಕಿನಲ್ಲಿ ಶಾಸಕ ಡಾಕ್ಟರ್ ಸಿದ್ದಲಿಂಗ ಪಾಟೀಲ್ ಅವರು ಪ್ರವಾಸ ಕೈಗೊಂಡಿದ್ದ ವೇಳೆ ಅಕ್ರಮವಾಗಿ ಮರಳು ಸಾಗಿಸುತ್ತಿದ್ದ ಟಿಪ್ಪರ್ ಲಾರಿಯನ್ನು ತೆಗೆದು ಪರಿಶೀಲಿಸಿದಾಗ ಹಲವು ಅಕ್ರಮಗಳು ಬೆಳಕಿಗೆ ಬಂದಿವೆ. ಕಲಬುರಗಿಯಿಂದ ಬರುತ್ತಿದ್ದ ಈ ಟಿಪ್ಪರ್ ಲಾರಿಯನ್ನು ನಕಲಿ ನಂಬರ್ ಪ್ಲೇಟ್ ಅಳವಡಿಸಲಾಗಿತ್ತು ಮತ್ತು ವಾಹನದ ಯಾವುದೇ ದಾಖಲೆಗಳು ಇರಲಿಲ್ಲ ಎಂದು ತಿಳಿದು ಬಂದಿದೆ. ಶಾಸಕರು ಸ್ಥಳದಲ್ಲೇ ಚಾಲಕನನ್ನು ವಿಚಾರಿಸಿದಾಗ ಆತ ಯಾವುದೇ ಪರವಾನಗಿ ಅಥವಾ ಚಾಲಕ ಪರವಾನಗಿ ಹೊಂದಿರಲಿಲ್ಲ. ಇದರಿಂದ ಕೆರಳಿದ ಶಾಸಕರು ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಗೆ ಕರೆ ಮಾಡಿ ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ಅಲ್ಲದೆ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಇಂತಹ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವಂತೆ ಎಚ್ಚರಿಕೆ ನೀಡಿದರು. ಪರವಾನಗಿ ಇಲ್ಲದೆ ಲೈಸೆನ್ಸ್ ಇಲ್ಲದೆ ಅತಿ ಭಾರದ ವಾಹನಗಳನ್ನು ವೇಗವಾಗಿ ಚಲಾಯಿಸುವುದರಿಂದ ಅಪಘಾತಗಳು ಸಂಭವಿಸುವ ಸಾಧ್ಯತೆ ಇದೆ. ಒಂದು ವೇಳೆ ದುರ್ಘಟನೆ ಸಂಭವಿಸಿ ಸಾರ್ವಜನಿಕರಿಗೆ ಅಥವಾ ಮಕ್ಕಳಿಗೆ ಏನಾದರೂ ಆದರೆ ಯಾರು ಹೊಣೆ ಎಂದು ಶಾಸಕರು ಪ್ರಶ್ನಿಸಿದರು. ಶಾಸಕ ಡಾಕ್ಟರ್ ಸಿದ್ದಲಿಂಗ ಪಾಟೀಲ್ ಅವರು ಪ್ರತಿಕ್ರಿಯಿಸಿ, ಕ್ಷೇತ್ರದಲ್ಲಿ ನಡೆಯುತ್ತಿರುವ ಅಕ್ರಮ ಮರಳು ಸಾಗಾಣಿಕೆ ಮತ್ತು ನಿಯಮ ಬಾಹಿರ ಚಟುವಟಿಕೆಗಳನ್ನು ಸಹಿಸುವುದಿಲ್ಲ. ಇಂತಹ ಘಟನೆಗಳು ಪುನರಾವರ್ತನೆಯಾಗದಂತೆ ಎಚ್ಚರಿಕೆ ವಹಿಸಲಾಗುವುದು ಎಂದು ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಈ ಘಟನೆಯು ಸ್ಥಳೀಯವಾಗಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಒಂದಕ್ಕೂ ಬಿಡ್ಲಕ್ಕೆ ಹೋಗ್ಬೇಡ, ಗೊತ್ತಾಗ್ತಲ್ಲ. ಇಲ್ಲಿಂದ ತಗೋಬೇಕಿಲ್ಲ ನೋಡಿ, ನಂಬರ್ ನೋಡ್ರಿ, ಮಕ್ಕಳು ಡೂಪ್ಲಿಕೇಟ್ ಡೂಪ್ಲಿಕೇಟ್ ಇವ್ರೆಲ್ಲ ಎಲ್ಲ ಅದು ಭೀ ಹಚ್ಲಾಕ್ ಬರಲ್ಲ ಅವ್ರಿಗೆ. ಇದ್ರದ್ದು ಭೀ ಹೆಂಗೆ ಇಡ್ತಾರೆ ನೋಡ್ರಿ, ಮುಂದೊಂದು ಹಿಂದೊಂದು. ಬನ್ನಿ ಚೌದ ಹಿಂದೆ ಮುಂದದ. ಹಾಂ ನಂಬರ್ ಮೇಲೆ ನಂಬರ್ ಬೇಕು. ನಂಬರ್ ಮೇಲೆ ನಂಬರ್ ಕೆಳಗಿಂದ ಬೇರೆ ಅದ, ಬೇರೆ ಬಿಡು ಬಿಡು, ಹಿಂಗೆ ತೆಗಿಬೇಡಿ. ಇವ್ರು ಸುಮ್ಮನೆ ಹಿಂಗೆ ಒಂದು ಅವ್ರು ನೋಡ್ರಿ ಹಿಂಗೆ ಏನ್ ಮಾಡತ್ತೀರಿ? ಯಾರ ಬಡ ಜನರು ಒಂದ್ ಸಣ್ಣದು 2 ವೀಲರ್ ಹಿಡಿದ್ರೆ ಹಿಡಿದು ಕೇಸ್ ಕೊಡ್ತೀರಿ. ರಾಜರೋಷವಾಗಿ ಪೇಪರ್ ಇಲ್ಲೇನೆ, ಲೈಸೆನ್ಸ್ ಇಲ್ಲೇನೆ, ನಂಬರ್ ಪ್ಲೇಟ್ ಇಲ್ಲೇನೆ ನಡೆಸ್ಲತ್ತಾರ. ಮತ್ ನೀವೇನ್ ಮಾಡತ್ತೀರಿ ಕಾನೂನ್ದವ್ರೆಲ್ಲ? ಅಲ್ರಿ, ನೀವು ಯಾರ ಈ ಕಡೆಯಿಂದ SB ಇದ್ದವ್ರು ಇರಲ್ಲ, ದಿನ 100 ಗಾಡಿಗಳು ಓಡಾಡ್ತಾವ, ಅದ್ ಯಾರು ಚೆಕ್ ಮಾಡ್ಲತ್ತೀರಿ? ನೋಡ್ರಿ ಅವ ನಂಬರ್ ಪ್ಲೇಟ್ ನೋಡ್ರಿ, ಅವ್ರ ನಂಬರ್ ಪ್ಲೇಟ್ ಅದೇ ನೋಡ್ರಿ, ಆ ಡೂಪ್ಲಿಕೇಟ್ ನಂಬರ್ ಪ್ಲೇಟ್ ನೋಡ್ರಿ, ಅದು ವೆರಿಫೈ ಮಾಡ್ತೀವಿ ನೋಡ್ರಿ. ಅದು ಇದೊಂದು ನಂಬರ್ ಪ್ಲೇಟ್ ನೋಡ್ರಿ, ಅಲ್ಲಿ ಹಿಂದೊಂದು ನಂಬರ್ ಪ್ಲೇಟ್ ನೋಡ್ರಿ, ಈ ಗಾಡಿದು ಹಿಂದೊಂದು ಅದು ಮಾಡಗಳಿಗೆ ಏನದ ನೋಡ್ಕೊಂಡು ಇದು ಮಾಡಿಸ್ಬೇಕಾದ್ರೆ ಈಗ ಹೇಳ್ತಾ ಇದ್ದೀನಿ ನಿಮಗೆ. ಆ ಮೀಡಿಯಾದಾಗ ಹಾಕವೆಲ್ಲ ಅಷ್ಟು ಮಂದಿ ಕೊಡು ಇಲ್ಲೇ ರೋಡ್ ಮೇಲೆ ಗಾಡಿ ನಡೆಸ್ತೀರಿ. ಆ ಕಡೆ ಮತ್ತೆ ಡ್ರೈವಿಂಗ್ ಲೈಸೆನ್ಸ್ ಯಾರು ಬರಲ್ಲ? ಯಾರ ನಿಮ್ಮ ಮಾಲಕ್? ಯಾಲಿ ಯಾರು? ಹಾಂ, ಮತ್ತೆ ನಿಮ್ದು ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಐತಿ, ಟಿಪ್ಪರ್ ನಡೆಸತ್ತಿ? ಇಲ್ಲ ಸರ್, ಅಲ್ಲಿ ಏಯ್, ಡ್ರೈವಿಂಗ್ ಲೈಸೆನ್ಸ್ ಇಲ್ಲೇನೆ ನಿಂಬಲ್ಲಿ ಇಟ್ಕೋಬೇಕಿಲ್ಲ, ಕಾನೂನು ಏನು ಹೇಳ್ತದ? ನಿಮ್ಮಲ್ಲಿ ಇಟ್ಕೋಬೇಕಲ್ಲ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ, ಅದರ ಇಲ್ಲ ನಿಮ್ಮಲ್ಲಿ ಎಲ್ಲದ ಮತ್ ಕೊಡು, ಜೆರಾಕ್ಸ್ ಬಿ ಇಲ್ಲ, ಇದು ಬಿ ಇಲ್ಲ. ಇಲ್ಲ ಸರ್, ಮಾಲಕನ ಬಲ್ಲಿ ಇಟ್ಟು ಹೆಂಗೆ ನಡೆಸ್ತಾವ ನಿನ್ನ ಗಾಡಿ ರೋಡಿನ ಮ್ಯಾಗ? ನಾಳೆ ಡಿಪಾರ್ಟ್ಮೆಂಟ್ದವ್ರು ಯಾರು ಹಿಡಿದ್ರು ಅಂತಂದ್ರೆ ನಿಮ್ಮ ಗಾಡಿ ಹಿಡಿಯಲ್ಲೇನು ಯಾರು? ಕೆಲವ್ರು ಏನು ಮಾಡ್ತೀರಿ? ಏನು ಮಾಡಿತ್ತು? ಅವು ಫುಲ್ ಹೋಗೋ ಪರಿ ಗಾಡಿಗಳಿಗೆ ಹೊಸ ನಿಂದಿರ್ಸಲ್ ನೀವು, ಹೊಸ ಗಾಡಿಗಳು ನಿಂದಿರ್ಸಿ, ಒಂದಕ್ಕೂ ಬಿಡ್ಲಕ್ಕೆ ಹೋಗ್ಬೇಡ, ಗೊತ್ತಾಗ್ತಲ್ಲ. ಇಲ್ಲಿಂದ ತಗೋಬೇಕಿಲ್ಲ ನೋಡಿ, ನಂಬರ್ ನೋಡ್ರಿ, ಮಕ್ಕಳು ಡೂಪ್ಲಿಕೇಟ್ ಡೂಪ್ಲಿಕೇಟ್ ಇವ್ರೆಲ್ಲ ಎಲ್ಲ ಅದು ಭೀ ಹಚ್ಲಾಕ್ ಬರಲ್ಲ ಅವ್ರಿಗೆ. ಇದ್ರದ್ದು ಭೀ ಹೆಂಗೆ ಇಡ್ತಾರೆ ನೋಡ್ರಿ, ಮುಂದೊಂದು ಹಿಂದೊಂದು.